ಸಿಂಹ ಮತ್ತು ಇಲಿಯ ಕತೆ. ಸಿಂಹ ಮತ್ತು ಇಲಿಯ ಕತೆ. ಒಂದು ದೊಡ್ಡ ಕಾಡಿನಲ್ಲಿ ಸಿಂಹವು ಮರದ ಕೆಳಗೆ ಮಲಗಿಕೊಂಡಿತು. ಆಗ ಗಿಡದ ಬಳಿ ಇರುವ ಇಲಿಯು ಸಿಂಹದ ಮೇಲೆ ಆಟವಾಡಿತು. ಆಗ ಸಿಂಹ ಎಚ್ಚರವಾಯಿತು. ಸಿಂಹ ಇಲಿಯನ್ನು ಹಿಡಿದು ಕೊಲ್ಲಲು ಹೋಯಿತು. ಇಲಿಯು ಸಿಂಹಕ್ಕೆ ಕ್ಷಮೆ ಯಾಚಿಸಿತು. ನೀನು ಅಪಾಯದಲ್ಲಿ ಇರುವಾಗ ನಾನು ಕಾಪಾಡುವೆ ಎಂದು ಹೇಳಿತು. ಈ ಮಾತನ್ನು ಕೇಳಿದ ಸಿಂಹ ನಗುತ್ತಾ, ನೀನು ನನ್ನನ್ನು ಕಾಪಾಡುವಿಯಾ ಎಂದು ಇಲಿಯನ್ನು ಹೋಗಲು ಬಿಟ್ಟಿತು. ಕೆಲವು ದಿನಗಳ ನಂತರ ಬೇಟೆಗಾರನ ಬಲೆಯಲ್ಲಿ ಸಿಂಹವು ಸಿಕ್ಕಿಕೊಂಡಿತು. ಇದನ್ನು ನೋಡಿದ ಇಲಿ ತನ್ನ ಚೂಪಾದ ಹಲ್ಲಿನಿಂದ ಬಲೆಯನ್ನು ಚೂರು ಚೂರು ಮಾಡಿತು. ಆಗ ಸಿಂಹ ಇಲಿಗೆ ಧನ್ಯವಾದ ಹೇಳಿತು. ಆಗಿನಿಂದ ಇಬ್ಬರು ಒಳ್ಳೆಯ ಗೆಳೆಯರಾದರು. ಈ ಕಥೆಯ ನೀತಿ: ಆಪತ್ತಿಗಾದವರೇ ನಿಜವಾದ ಸ್ನೇಹಿತ.